ನಿಮ್ಮ ಪತ್ನಿ ಅವರು? ಹೌದು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಾನು ಜೈಲಿಗೆ ಹೋಗೋಕ್ಕೆ ಕಾರಣ ಆಗಿತ್ತು. ನಾನು ಮಾಡಿದ ತಪ್ಪು ಅಂದರೆ ನಾನು ಲವ್ ಮಾಡಿದ್ದೆ, ಅಷ್ಟೇ ನನ್ನ ತಪ್ಪು. ಕೋಟ್ಯಾಂತರ ರೂಪಾಯಿ ಇವತ್ತಿನ ವೆಚ್ಚ, ಅದನ್ನು ಬೆಲೆ ಕಟ್ಟೋದಾದರೆ ಎಷ್ಟು ಕೋಟಿ? ಕರ್ಕೊಂಡೋಗಿ ಒಂದು 50 ಕೋಟಿ. ಕೇಸು ಹೋಗಲಿಲ್ಲ, ಜೀವಾವಧಿ ಶಿಕ್ಷೆನೂ ಅನುಭವಿಸ್ತೆ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನನಗೆ ಇರೋಂಥದ್ದು ಕಲ್ಪತರು ನಾಡು ತುಮಕೂರಿನ ಶೆಟ್ಟಿಹಳ್ಳಿ ಸ್ನೇಹಿತರೆ. ಇದು ರಿಂಗ್ ರಸ್ತೆ ಹತ್ರ ಬರುತ್ತೆ ಶೆಟ್ಟಿಹಳ್ಳಿ. ಈಗಿಲ್ಲಿ ನಾನು ಬಂದಿರೋಂಥದ್ದು ಒಂದು ಕರಾಳವಾದ ಒಂದು ಕಥೆಯನ್ನು ನಿಮಗೆ ತೋರಿಸೋದಕ್ಕೆ ಹೇಳೋದಕ್ಕೆ ಅಂತ ಹೇಳಿ. ಶಿವಕುಮಾರ್ ಅಂತ ಹೇಳಿ ಅವರು ಸುಮಾರು 14 ವರ್ಷ ಜೈಲು ಕಳೆದು ಬಂದಂತಹ ಒಂದು ಕಥೆ ನಿಮ್ಗೆ ಹೇಳಕ್ಕೆ ಬಂದಿದ್ದೀನಿ. ನೀವು ಕೇಳ್ಬೋದು, ಏನಪ್ಪ ಜೈಲಿಗೆ ಹೋಗೋದ್ರಲ್ಲಿ ಏನು ದೊಡ್ಡ ಸಾಧನೆ, ಅದನ್ಯಾಕೆ ತೋರಿಸ್ತೆ ಕಲಾ ಮಾಧ್ಯಮದಲ್ಲಿ ಅಂತ. ಆದರೆ ನಿಜಕ್ಕೂ ಅವ್ರು ಜೈಲಿಗೆ ಯಾಕೆ ಹೋದರು, ಏನಾಯಿತು ಅವ್ರ ಬದುಕಲ್ಲಿ, ನಾವು ನೋಡುವ ಸಮಾಜದ ಹಿಂದೆ ಇರುವಂಥ ಕರಾಳ ಮುಖಗಳೇನೇನೋ. ನಾನು ಈ ಶೆಟ್ಟಿಹಳ್ಳಿಗೆ ತುಮಕೂರಿಗೆ ಬಂದಿದ್ದೀನಿ ಶಿವಕುಮಾರ್ ಅವ್ರನ್ನ ಹುಡ್ಕೊಂಡು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಏನಾಯಿತು ಅವ್ರ ಬದುಕಿನಲ್ಲಿ, ಜೈಲೊಳಗಡೆ ಏನಾಯಿತು, ಹೊರಗೆ ಬಂದ ನಂತರ ಏನಾಯಿತು, ಜೈಲಿಗೆ ಹೋಗಿ ಮೊದಲು ಏನೇನಾಗಿತ್ತು ಎಲ್ಲವನ್ನೂ ಕೇಳೋಣ. ಬಹುಶಃ ಇದು ಅನೇಕರಿಗೆ ಪಾಠ ಕೂಡ ಆಗಬಹುದಾದಂತಹ ವಿಡಿಯೋ. ನೋಡಿ ಅಂತ ಕೇಳ್ಕೊತಾ ಸ್ವಾಗತ ಎಲ್ರಿಗೂ ಕಲ್ಪತರು ನಾಡು ತುಮಕೂರಿಗೆ. ಬನ್ನಿ. ಒಳಗೆ ಬರಲ್ಲ? ಬನ್ನಿ. ನಮಸ್ಕಾರ ಶಿವಕುಮಾರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಸ್ನೇಹಿತರೆ, ಇವರೇ ಶಿವಕುಮಾರ್ ಅಂತ ಹೇಳಿ ಸ್ನೇಹಿತರೆ. ಇದೇ ಶೆಟ್ಟಿಹಳ್ಳಿ. ಎಷ್ಟು ವರ್ಷ ಇದ್ರಿ ಜೈಲಲ್ಲಿ? 15 ವರ್ಷ 5 ತಿಂಗಳು 19 ದಿನ ಇದ್ದೆ. 15 ವರ್ಷ 5 ತಿಂಗಳು 19 ದಿನ. ಹೌದು. ಓಕೆ. ಯಾವ ವರ್ಷ ಬಿಡುಗಡೆ ಆಯಿತು? 2016ನೇ ಸಾಲಿನಲ್ಲಿ ಆಯಿತು, ಜನವರಿ 20ನೇ ತಾರೀಕು. ಸೊ ನೀವು ಬಿಡುಗಡೆಗೆ 10 ವರ್ಷ ಆಯ್ತು ಜೈಲಿಂದ? 10 ವರ್ಷ ಕಂಪ್ಲೀಟ್ ಆಯಿತು. ಇವತ್ತು ಜನವರಿ 26 ರಿಪಬ್ಲಿಕ್ ಡೇಗೆ. ಓಕೆ. ಅದಕ್ಕಿಂತ ಮುಂಚೆಲೆ ಆಗೋದು ಕಾರಣಾಂತರಗಳಿಂದ ರಿಲೀಸ್ ಆಗೋಕ್ಕೆ ಸಾಧ್ಯ ಆಗಿರಲಿಲ್ಲ. ಕುಮಾರಸ್ವಾಮಿ ಇದ್ದಂಥ ಫೀಲ್ಡ್ನಾಗ 2006ನೇ ಇಸ್ವಿನಲ್ಲಿ ಸಾಕಷ್ಟು ಜನಗಳನ್ನ 8 ವರ್ಷಕ್ಕೆ ಬಿಟ್ಬಿಟ್ರು. ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುತ್ತಂಥ ಬಂದಿಗಳನ್ನ ಬಿಟ್ಟೇ ಬಿಟ್ಟರು. ಅವರು ಸಹ ಅದಕ್ಕೆ ಇರುತ್ತದೆ, ಅದಕ್ಕೆ ಅವ್ರದ್ದೇ ಆದಂಥ ಇರ್ತದೆ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಎಲ್ಲದರಲ್ಲಿ ಮಾಧ್ಯಮಗಳು ಇವೆಲ್ಲ ಇರ್ತವೆ. ಸೊ ಹಾಗಾಗಿ ಅವ್ರನ್ನ ಬಿಟ್ಬಿಟ್ರು. ಆ ಬಿಟ್ಟಿದ್ದಂಥ ಸಂದರ್ಭದಲ್ಲಿ ಒಬ್ಬ ಯೂಟಿ ಪ್ರಿಸನರ್, ಅಂದರೆ ವಿಚಾರಣಾ ದಿನ ಬಂದು ಮಂಡ್ಯದಲ್ಲಿ ಆ ಸಂದರ್ಭಕ್ಕೆ ತಕ್ಕನಾಗಿ 8 ವರ್ಷ ಅಲ್ಲಿ ವಿಚಾರಣಾ ದಿನ ಕೈದಿಯಾಗಿ ಅನುಭವಿಸ್ಬಿಟ್ಟಿದ್ದಾನೆ. ಅಯ್ಯೋ, ವಿಚಾರಣಾ ದಿನ ಅಂದರೆ ಅಂಡರ್ ಟ್ರಯಲ್ ಶಿಕ್ಷೆ ಆಗಿಲ್ಲ, ಬಟ್ ಇನ್ನೂ ಟ್ರಯಲ್ ವಿಚಾರಣೆ ನಡೀತಾ ಇರ್ತದೆ ಅಷ್ಟೇನೋ. ಅಂಥವ್ರು 8 ವರ್ಷ ಜೈಲಿದ್ರಾ? ಅಂಥವ್ರು ಯಾಕಿದ್ರು ಅಂದರೆ ಒಂದು ಸ್ಥಳೀಕ ಆ ಜೈಲು ಸೇರಿಸ್ಬಿಟ್ಟು ಅವ್ರದ್ದೇ ಜಾಗ, ಅಲ್ಲಿದ್ದಂಥ ಬಂದಿಖಾನೆನೂ ಸೇರಿಸ್ಬಿಟ್ಟು ಅವ್ರದ್ದೇ ಜಾಗ. ಅಂಥ ವ್ಯಕ್ತಿಗೆ 8 ವರ್ಷ ಕಂಪ್ಲೀಟ್ ಸಂಪೂರ್ಣ ಆಗ್ತಿದ್ದಂಗೆನ ಇತ್ಯರ್ಥ ಆಗುತ್ತೆ. ಅಕ್ವಿಟ್ ಆಗಲ್ಲ, ಕೇಸ್ ಕನ್ವಿಟ್ ಆಗುತ್ತೆ, ಶಿಕ್ಷೆ ಆಗುತ್ತೆ, ಜೀವಾವಧಿ ಶಿಕ್ಷೆಗೆ ಗುರಿ ಆಗ್ತಾನೆ ಆ ವ್ಯಕ್ತಿ. ಹಾಗಾಗಿ ಬೆಂಗಳೂರು ಜೈಲಿಗೆ ಶಿಫ್ಟ್ ಮಾಡ್ತಾರೆ ಅವ್ರನ್ನ. ಅದು ಸಾಮಾನ್ಯವಾಗಿ ಶಿಕ್ಷೆ ಆದಂಥ ಮಂದಿಗಳನ್ನ ಸಬ್ ಜೈಲ್ಗಳಿಗೆ ಇಟ್ಕೊಳ್ಳೋಕ್ಕಂತ ಪ್ರಾವಿಷನ್ ಇರೋದಿಲ್ಲ, ಅಧಿಕೃತವಾಗಿ ಇರೋದು. ಏನೋ ಒಂದು ವಾರ 15 ದಿನ ಈ ಥರದ್ದಾಗಿರೋ ಸಬ್ ಜೈಲಿನಲ್ಲಿ ಇಕ್ಕೊಂಬೋದು. ಒಂದು 7 ಜೈಲುಗಳನ್ನ ಸೆಂಟ್ರಲ್ ಜೈಲುಗಳಿದ್ದಾವೆ. ಕೆಲವೊಬ್ಬರು ಅವರವ್ರ ಅನುಕೂಲಕ್ಕೆ ತಕ್ಕಂತೆ ಆ ಭಾಗಗಳಿಗೆ, ಜೈಲುಗಳಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ಬಿಡ್ತಾರೆ. ಯಾರು? ಕೈದಿಗಳು. ಯಾಕಂದರೆ ನಮ್ಮ ಕೈದಿಗಳು ಟ್ರಾನ್ಸ್ಫರ್ ಮಾಡೋದು ಗೌರ್ಮೆಂಟ್ ಜಾಬ್ ಅಂತ ಏನಿಲ್ಲ, ಅವ್ರ ಅನುಕೂಲಕ್ಕೆ ತಕ್ಕಂತೆ ಇದು ಮಾಡ್ತಾರೆ. ಅದು ಜಾಬ್ ಪ್ರಶ್ನೆ ಬರೋದಿಲ್ಲ, ಅದಕ್ಕೂ ಒಂದು ಮಾನವೀಯತೆ ಇರ್ತದೆ. ಆ ಕಾರಣಗಳಿಂದ ಸಂಬಂಧಪಟ್ಟಂಥ ಉನ್ನತ ಅಧಿಕಾರಿಗಳಿಗೆ ಕೊಟ್ಟು ನಮ್ಮ ಸಂಬಂಧಿಕರಿದ್ದಾರೆ, ನನ್ನ ಹೆಂಡತಿ ಮಕ್ಕಳಿದ್ದಾರೆ, ಅವರಿಂದ ಇಲ್ಲಿಂದ ಬರ್ಬೇಕಾದ್ರೆ 500, 600, 700 ಕಿಲೋಮೀಟರ್ ಇರ್ತದೆ. ಅಲ್ಲಿಂದ ಅವ್ರು ಏನು ಬರ್ತಾರೆ, ಅವ್ರು ಕೂಲಿ ಮಾಡ್ಕೊಂಡು ತಿಂತಿರ್ತಾರೆ. ಓಕೆ. ಉದಾಹರಣೆಗೆ ಬಳ್ಳಾರಿಯಲ್ಲಿ ಇವಾಗ ಒಂದು 2 ದಿನ ಅಲ್ಲಿಂದಲೇ ಇಲ್ಲಿ ಬಂದ್ಬಿಟ್ರೆ ಮಕ್ಕಳು ಮರಿಗಳನ್ನೆಲ್ಲ ಎತ್ಕೊಂಡ್ಬಿಟ್ಟು ಹೆಂಗೆ ಅವ್ರ ಮುಂದಿನ ಜೀವನ ಹೆಂಗೆ ಮಾಡ್ತಾರೆ, ನೈಟ್ ಏನು ಮಾಡ್ತಾರೆ ಹೇಳಿ. ಸೊ ಅದಕ್ಕೆ ಉದಾಹರಣೆಗೆ ಬಳ್ಳಾರಿಯಲ್ಲಿ ಹಂಗೆ ಅವ್ರ ಅನುಕೂಲಕ್ಕೆ ತಕ್ಕಂತೆ ನಮ್ಗೆ ಹತ್ರ ಇಲ್ಲಿದೆ, ನಮ್ಗೆ ಹಿಂಗೆ ಅನುಕೂಲ ಆಗುತ್ತೆ ಅಂತ ಅವ್ರ ರಿಕ್ವೆಸ್ಟ್, ಅವ್ರನ್ನ ಬೇಡಿಕೆನ ಇಟ್ಟು ಕೆಲವೊಬ್ಬರು ಟ್ರಾನ್ಸ್ಫರ್ ಆಗಿ ಬರ್ತಾರೆ. ಆ ಥರದ ಬಂದಿಗಳನ್ನೂ ಸಾಕಷ್ಟು ಜನ ಇರ್ತಾರೆ ಅಲ್ಲಿ. ಹಾಗಾಗಿ ಅಂಥವ್ರು ಸುಮಾರು ಜನ ಅಲ್ಲಿಗೆ ಬರ್ತಾರೆ ಬ್ಯಾಂಗ್ಳೂರಿಗೆ. ನೀವು ಇನ್ನೇನೋ ಕೇಳಬೇಕು ಅಂತ ಇರೋದು ಕೇಳಿ. ನಿಮ್ಮ ಮನೆಯಲ್ಲಿರೋದು? ನಮ್ಮ ಮನೆ ಅಲ್ಲಿಂದ ಸೇರಿಸ್ಬಿಟ್ಟಿದೆ. ಇದೆಲ್ಲ ನಮ್ಮ ಅಣ್ಣದಿರೋದು, ಇದು ಸೇರಿ ನಮ್ಮದೇನೆ. ಎಷ್ಟು ಎಕರೆ? ಎಕರೆ ಅಲ್ಲಿ ಬರೋದು 15 ಎಕರೆನೇ ಕಳ್ಕೊಂಡ್ಬಿಟ್ಟಿದ್ದೀನಿ. ಅದನ್ನೇ ಹೇಳ್ಬೇಕು ಅಂತ ನಿಮಗೆ ಕರೆಸಿರೋದು. 15 ಎಕರೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 15 ಎಕರೆ ಜಮೀನು ಹೋಯ್ತು. 15 ಎಕರೆ ಹೋಯ್ತು, ಜೀವಾವಧಿ ಶಿಕ್ಷೆ ಹೊಡೆದಿತ್ತು, ಹೋಯ್ತು. ಅದನ್ನ ಯಾರು ವಾಪಸ್ ಕೊಡಲ್ಲ. ಮಾಡಿದ್ದೀನಿ ಅಂತ ಹೇಳಿದರೆ ನಾನು ವಕ್ಕೆ ಅಂದ್ಬಿಡ್ತೀನಲ್ಲ.
ಈಗೇನು ನನಗೇನು ಹೊಸ್ದಾಗಿ ನೀವು ಆಗಲ್ಲ, ಯಾರದೇ ಮುಂದೆ ಹೇಳಿದ್ರು ನನಗೇನು ಹೊಸ್ದಾಗಿ ಶಿಕ್ಷೆ ಕೊಡ್ಸೋಕ್ಕಾಗಲ್ಲ. ಆ ಕಾನೂನು ಅರಿವೈತೆ, ಅದೇ ನನ್ನ ಸಂಪಾದನೆ. ನಾನು ಯಾರು ಮುಂದೆ ಬೇಕಾದರೂ ಈಗ ಮಾಡಿದ್ದೆ ಅಂತ ಹೇಳಿದ್ರೆ ಮಾಡಿದ್ದೆ ಅನ್ನೋದಕ್ಕೇನೆ ನನಗೆ ಬಿಟ್ಟಿರೋದು, ಇಲ್ಲರೂ ಬಿಡ್ತಿರಲ್ಲ. 14 ವರ್ಷಗಳ ನಂತರ ಒಂದು ಬೋರ್ಡ್ ಅಂತ ಮಾಡ್ತಾರೆ. ನೀವು ಕೆಲವಾರು ಇಂಟರ್ವ್ಯೂ ಮಾಡ್ದಂಗೆ ನಾನು ನೋಡಿರ್ತೀನಿ. ಸುಮ್ಮನೆ ಎಲ್ಲ ನೆನ್ನೆ ದಿನ ಓದನ್ನ ಬಿಡಲ್ಲ. ನಾನೇನು ಹೇಳ್ತಾ ಇದ್ದೆ ಅಂದರೆ ಮಂಡ್ಯದಲ್ಲಿ 8 ವರ್ಷ ಮುಗೀತು ಅಂತ ಹೇಳ್ತಿದ್ದೆ. ನೀವು ಅದನ್ನು ಜ್ಞಾಪಿಸ್ಕೊಬೇಕು ದಯವಿಟ್ಟು. ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿರು. ಎಷ್ಟು ವರ್ಷ ಬಿಟ್ಟರು ಕುಮಾರಸ್ವಾಮಿ ಅವರು? ಎಷ್ಟು ವರ್ಷಕ್ಕೆ? 8 ವರ್ಷಕ್ಕೆ ಬಿಟ್ಬಿಟ್ರು. 2006ನೇ ಸಾಲಿನಲ್ಲಿ ಅವರೇ ಮುಖ್ಯಮಂತ್ರಿ ಆಗಿದ್ದವರು. ಬಿಟ್ಟರು. ಇವನಿನ್ನ ಬಂದು 15 ದಿನ ಆಗಿಲ್ಲ. ಯಾರು ಜೀವಾವಧಿ ಶಿಕ್ಷೆ ಗುರಿಯಾದಂಥ ವ್ಯಕ್ತಿ ಬಂದು 15 ದಿನವೂ ಆಗಿಲ್ಲ ಬೆಂಗಳೂರು ಜೈಲಿಗೆ. ಇವನು ಸಣ್ಣಾಡ್ತಿ ಅದರಲ್ಲಿ 161, 72 ಆರ್ಟಿಕಲ್ಗೆ KPR ನಮ್ಮ ಕರ್ನಾಟಕ ಪ್ರಿಸನ್ ರೂಲ್ಸು. ಆ ನಿಯಮದಡಿನಲ್ಲಿ ಅವ್ರಿಗೆ ಬಿಡೋಕ್ಕೆ ಅಧಿಕಾರಗಳಿರ್ತದೆ. ಕಾರ್ಯಾಂಗ ಏನು ಮಾಡಿರ್ತದೆ, ನ್ಯಾಯಾಂಗ ಏನು ಮಾಡಿರ್ತದೆ, ಅದು ಮಾಡಿರ್ತದೆ. ಅವರು ಪ್ರಿಸನ್ನರ್ ಏನು ಮಾಡಬೇಕು, ಕಾರಾಗೃಹ ಅಧಿಕಾರಿಗಳು ಅವ್ರು ಮಾಡಿರ್ತಾರೆ. ಎಲ್ಲದಕ್ಕೂ ಎಲಿಜಿಬಲ್ ಬಂದ ಅರ್ಹತೆಗಳು ಬಂದವು ಅವನಿಗೆ. ಹಾಗಾಗಿ ಎಲ್ಲರನ್ನೂ ಲೀಸ್ಟ್ ಮಾಡ್ಕೊಂಡು 1000 ಸಮುದ್ರ ಇದ್ದಂಗೆ ಸಾವಿರಾರು ಜನ ಲೀಸ್ಟ್ನೊಳಗೆ ಇವನು ತಗ್ಲಾಕಂಡ. ಲೀಸ್ಟ್ಗೆ ಬಿಡುಗಡೆ ಲೀಸ್ಟ್ಗೆ 8 ವರ್ಷಕ್ಕೆ ಕೇಳ್ತಾವ್ರೆ. 8 ವರ್ಷ ಆಗೈತಲ್ಲ, ಒಂದು 8 ವರ್ಷ ಅಂಡರ್ ಟ್ರಯಲ್ ಆಗಿದೆ. 8 ಆಗೈತೆ. ಶಿಕ್ಷೆ ಅದು 8 ವರ್ಷಕ್ಕೆ ಇದು ಅಂತ 161 ಪ್ರಕಾರವಾಗಿ ಬಿಡು ಅಂತ ಹೇಳಿದಾಗ ಇವನು ಆ ಲೀಸ್ಟ್ನಲ್ಲಿ, ನಮ್ಮ ಲೀಸ್ಟ್ನಲ್ಲಿ ಅವನು ಸೇರ್ಪಡೆ ಆದ. ಹಾಗಾಗಿ ಬಿಡುಗಡೆ ಆಯ್ತಾ? 15 ದಿನಕ್ಕೆ ಬೋಲ್ಟೋದ. ಕೇಳಿ, ಹೋದ ನಂತರ ಅವ್ರ ಮನೆಯವರು ಇದೇನು ಮೊನ್ನೆ ಜೀವಾವಧಿ ಶಿಕ್ಷೆ ಆಯಿತು, ಇವ್ರಿಗೆ ಹೆಂಗೆ ಬಿಟ್ಟರು, ಏನಿದು, ಎಷ್ಟು ಲಕ್ಷ ತಗೊಂಬಿಟ್ರಪ್ಪ ಅನ್ನೋ ಒಂದು ಸಹಜವಾಗಿ ಬರೋಂಥ ಅನುಮಾನಗಳು. ಹಾಗಾಗಿ ಅವ್ರು ಅಪೀಲ್ ಆಗಿದ್ರು ಹೈಕೋರ್ಟ್ಗೆ. ಯಾರು? ಅವರು ಸ್ವತಂತ್ರ ಅವರು ಶಿಕ್ಷೆ ಕೊಡ್ಸಿರಲ್ಲ, ಅವರು ಯಾರು ವ್ಯಕ್ತಿ ಯಾರು ತೀರೋಗಿರ್ತಾರಲ್ಲ ಅವರು, ನಾವೇ ಆ ಜಾಗದಾಗಿದ್ರು ಅದೇ ಆಗ್ತಿದ್ದಿತ್ತು. ಹೈಕೋರ್ಟ್ ಅಪೀಲ್ ಹೋದ್ರು ಬಿಟ್ಬಿಡೋರು 15 ದಿನಕ್ಕೆ ಅಂತ. ಹಿಂಗೆ ಬಿಟ್ಬಿಟ್ರು. ಮೊನ್ನಿನ ಜೀವಾವಧಿ ಶಿಕ್ಷೆ ಆಗೈತೆ, ಅಲ್ಲೇ ಹೆಂಗೆ ಬಿಡುಗಡೆ ಆಯಿತು. ಸಣ್ಣ ನಡ್ತೈತಿ, ಏನು ಸಣ್ಣ ನಡ್ತೆ, ಏನು ಬಿಡ್ರಿ, 15 ದಿನಕ್ಕೆ ಗೊತ್ತಾಯ್ತು ಸಣ್ಣ ಏನು ಗೊತ್ತಾಯ್ತು. ಈ ಥರದ ವಾದ ವಿವಾದಗಳು ನಡೆದು 2006ನೇ ಇಸ್ವಿಯಿಂದನ 2016ನೇ ಇಸ್ವಿ ಅಂದರೆ 10 ವರ್ಷಗಳ ತನಕನೂ ಯಾವುದೇ ಒಬ್ಬ ವ್ಯಕ್ತಿ ಜೀವಾವಧಿ ಶಿಕ್ಷೆ ಅದನ್ನು ಇಡೀ ಇಂಡಿಯಾದಲ್ಲಿ, ಕರ್ನಾಟಕ ಹೊರತುಪಡಿಸಿ ಇಡೀ ಇಂಡಿಯಾ ಯಾರೂ ಬಿಡುಗಡೆ ಆಗಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ಇದು ಸುಪ್ರೀಂ ಕೋರ್ಟ್ ಲೆವೆಲ್ಗೆ ಹೋಗಿಬಿಡ್ತು. ಸೇಮ್ ಕೇಸ್. ಹೌದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇಡೀ ಭಾರತವನ್ನು, ಇಡೀ ಭಾರತದಲ್ಲಿ ಏನು ಲೈಫ್ ಅಂದರೆ ಏನು, ಏನು ಲೈಫ್ ಅಂದರೆ, ನಾನು ನಿಮ್ಮನ್ನು ಪರ್ಸನಲ್ ಆಗಿ ಕೇಳೋದು, ಏನು ಲೈಫ್ ಅಂದರೆ ಇವರು ಸಾಮಾನ್ಯವಾಗಿ ನೀವು ಇಂಟರ್ವ್ಯೂ ಮಾಡ್ತಿರ್ತೀರ. ಲೈಫ್ ಅಂದರೆ ಏನು, 14 ವರ್ಷಕ್ಕೆ ಬಿಟ್ಬಿಡ್ತಾರೆ. 14 ವರ್ಷ ಅಂತಲೇ ಕೊಡ್ಬೋದಾಯ್ತಲ್ಲ, ಮತ್ತೆ ವಾಟ್ ಏನದು ಲೈಫ್ ಅಂದರೆ ಏನು, ಯಾಕೆ 14 ವರ್ಷಕ್ಕೆ ಬಿಡ್ತಾವ್ರೆ? 14 ಅಂತಲೇ ಕೊಡ್ಬೋದಾಯ್ತಲ್ಲ ಜನರು ಶಿಕ್ಷೆನ. 14 ವರ್ಷ ಶಿಕ್ಷೆ ಕೊಡ್ಬೋದಾಯ್ತಲ್ಲ. ಅದಕ್ಕೆ ಬಿಡಲೇಬೇಕು ಅಂತ ನಾವು ಪ್ರೆಸರ್ ಮಾಡಿ 14 ಆಯ್ತು ಬಿಡು ಅಂತ ಕೇಳ್ಬೋದು. ಯಾರೇ ಆಗಿರಲಿ ಹೇಳು, ಅದಕ್ಕೆ ಸಂಬಂಧಪಟ್ಟಂಗೆ ಇದು ಉನ್ನತ ಮಟ್ಟದ ಇದು ಕ್ಲಾಸಿಫಿಕೇಷನ್ ಬೆಂಚ್ಗಳು 5 ಜನ ಇರೋಂಥ ಉನ್ನತ ಮಟ್ಟದಲ್ಲ ಸುಪ್ರೀಂ ಕೋರ್ಟ್ನ ವ್ಯಾಪ್ತಿನಲ್ಲಿ ಇಡೀ ಭಾರತಕ್ಕೆ ಸಂಬಂಧಪಟ್ಟಂಥ ಪ್ರಕರಣ ಆಗಿರೋದ್ರಿಂದ ಇದು ಉನ್ನತ ಮಟ್ಟದಲ್ಲಿ. ಲೈಫ್ ಅಂದ್ರೇನು, ಲೈಫ್ ಟೈಮ್ ಅಂದ್ರೇನು, ಲೈಫ್ ಅಂದರೆ ಕನ್ನಡದಲ್ಲಿ ಡಿಕ್ಷನರಿಗಳನ್ನ ತೆಗೆದು ನೋಡ್ಬಿಟ್ರೆ ಲೈಫ್ ಅಂದರೆ ಏನು, ಜೀವಾವಧಿ ಶಿಕ್ಷೆ. ಜೀವಾವಧಿ ಅಂದ್ರೇನು? ಜೀವಾವಧಿನೇ ಬೇರೆ, ಜೀವಿತ ಅವಧಿನೇ ಬೇರೆ. ಲೈಫ್ ಟೈಮ್. ಪ್ಲೀಸ್ ಟೇಕ್ ಟು ಅಂಡರ್ಸ್ಟ್ಯಾಂಡ್. ಲೈಫ್ ಟೈಮ್ ಬಿಡಬೇಕು ಅಂತ ಏನು ರೂಲ್ಸ್ ಐತಾ? ಇಲ್ಲ. KPR ನಿಯಮದಡಿಯಲ್ಲಿ ಬಿಡಬೇಕು ಅಂದರೆ 161, 72 ಆರ್ಟಿಕಲಲ್ಲಿ ಸನ್ನಡತೆ ಆಧಾರಲ್ಲಿ ಬಿಡ್ಬೋದು. ಏನು ಸನ್ನಡತೆ ಅಂದರೆ ಬಾಯಲ್ಲಿ ಹೇಳೋದು ಸನ್ನಡತೆ ಅಲ್ಲ, ಆ ರೀತಿ ಬಾಳ್ವೆ ಮಾಡೋದು ಸನ್ನಡತೆ ಇರ್ತದೆ. ನಾನು ಯಾರ ಹತ್ರ ಮಾತಾಡ್ತಾ ಇದ್ದೀನಿ, ಹಿಂಗೆ ಮಾತಾಡ್ತಿದ್ದೀನಿ, ಈಗ ನಾನು ಮಾತಾಡ್ತಾ ಇರೋದು ಸೇರಿಸಿ ನಾನು ಸನ್ನಡತೆ ಅಲ್ಲ ಇದು. ನೀವು ಅಷ್ಟು ದೂರದಿಂದ ನಾನು ನುಡಿಕೊಂಬಂದಿರೋದಂದರೆ ನಾವು ನಿಮ್ಮನ್ನು ನಿನ್ಸ್ಕೊಂಡು ಮಾತಾಡ್ತಿದ್ದೀನಿ, ಸನ್ನಡತೆಗೆ ಉಪಯೋಗ ಅಲ್ಲ ಇದು, ಸಲ್ಲದು. ನಿಮ್ಮನ್ನು ಕುಂಡ್ರಿಸ್ಕೊಂಡು ಮಾತಾಡಬೇಕಾಗಿರೋದಂತೂ ನನ್ನ ಧರ್ಮ. ನನಗೋಸ್ಕರ ನೀವು ಅಲ್ಲಿಂದ ಹೂಗೊಟ್ಟು ಬಂದಿದ್ದೀರ ಅಂದರೆ ಇದು ಸನ್ನಡತೆಗೆ ಒಳಪಡಲ್ಲ. ಈ ಕಾರಣ ಬಂದಿರೋದ್ರಿಂದ, ಆ ಸಂದರ್ಭ ಬಂದಿರೋದ್ರಿಂದ, ಆ ಟೈಮ್ ಬಂದಿರೋದ್ರಿಂದ ಸನ್ನಡತೆ ಅಂತಂದು ಏನು ಅಂತ ಹೇಳ್ತಿದ್ದೀನಿ. ಬನ್ನಿ ಕುಂತ್ಕೊಂಡು ಮಾತಾಡೋಣ. ಬನ್ನಿ. ನಿಮಗೆ ಶಿವಕುಮಾರ್ ಅವರ ಬದುಕಿಗೆ ಸ್ವಾಗತ. ಬನ್ನಿ ಅಣ್ಣ. ಇದು ನಮ್ಮದೇ ಮನೆ, ಬಡವ್ರ ಮನೆ. ಏನು CC ಕ್ಯಾಮ್ರಾ ಹಾಕ್ಬಿಟ್ಟಿದ್ದೀರಾ? ಅಣ್ಣ ಇರಲಿ ಅಂತಾನೆ.
ಅದು ಸೆಕ್ಯೂರಿಟಿ ನಮ್ಗೆ ಯಾರು ಪೊಲೀಸ್ ಸೆಕ್ಯೂರಿಟಿ ಇರೋದಿಲ್ವಲ್ಲ, ಅದಕ್ಕೆ ಇದೇ ಒಂದು ಸೆಕ್ಯೂರಿಟಿ ಅಲ್ವಾ ಅಂತ ಹೌದಾ ಅಂದರೆ ನಿಮ್ಗೇನು ಥ್ರೆಟ್ ಇದೆಯಾ? ಏನು ಸರ್? ನಿಮ್ಗೇನಾದ್ರು ಭಯ ಏನಿರೋದಿಲ್ಲ. ಭಯ ಇದ್ದರೆ ಏನೋ ಮಾಡಿದ್ರೆ ಭಯ ಇರೋ ಮನುಷ್ಯ ಯಾರು? ತಪ್ಪು ಮಾಡೋದು. ತಪ್ಪು ಮಾಡಿದ್ರೆ ತಪ್ಪಿಲ್ದಾನೆ ಭಯಲ್ಲಿ ಬಸ್ ಸ್ಟ್ಯಾಂಡ್ ಬೇಕಾದ್ರೂ ಮನಿಕೆಂಬೋದು. ತಪ್ಪು ಮಾಡ್ದಾನೆ ಭಯ ಇರ್ತದೆ. ಇವಾಗ ನನಗೆ ಗೊತ್ತಿರೋ ಪ್ರಕಾರ ಎಷ್ಟೋ ಪ್ರಕರಣಗಳಲ್ಲಿ ಎಂತೆಂಥವ್ರು ಇಡೀ ಕರ್ನಾಟಕ ರಾಜ್ಯ ಲೆವೆಲಿಂದ ಇದ್ದು ಭೂಗತ ದೊರೆಗಳು ಅಂದ್ಕೊಂತಾರಲ್ಲ ಅಂಥವ್ರನ್ನೂ ನೋಡಿದ್ದೀನಿ ನಾನು, ನನ್ನ ಅನುಭವದಲ್ಲಿ ಹೇಳ್ತಾ ಇರೋದು. 96ನೇ ಸಾಲಿಗೆ ಸಂಬಂಧಪಟ್ಟಂಥ ಪ್ರಕರಣ ಆಗಿದ್ದರೂ ಕೂಡ ನಾನು 2002 ಜನವರಿ 12 ಅದರಲ್ಲಿ ನನಗೆ ಜೀವಾವಧಿ ಶಿಕ್ಷೆ ಆಗಿ ಜೀವಾವಧಿ ಶಿಕ್ಷೆ ಅಂದರೆ ಏನು ಅನ್ನೋದು ಗೊತ್ತಿರಲಿಲ್ಲ. ಅದೇನು ಅಂತ ತಿಳ್ಕೊಳ್ಳೋದ್ರೊಳಗೆ ಅಷ್ಟು ವರ್ಷ ಆಯಿತು. ಅದಕ್ಕೆ ಸಂಬಂಧಪಟ್ಟೊಂದಿಗೆ ಕೆಲವೊಂದು ಮಾಧ್ಯಮದೊಳಗೂ ನಾನು ಈಗ ಆಲ್ರೆಡಿ ಒಂದು 2-3 ಮಾಧ್ಯಮದೊಳಗೆ ಮಾತಾಡಿದ್ದೀನಿ. ಅಲ್ಲಿ ಒಳಗಿದ್ದ ಸಂದರ್ಭದಲ್ಲಿ ನಾನು ಕೆಲವು ಸರಿ ಆ ಕಾರಾಗೃಹದಲ್ಲ ನಮಗೆ ಸಿಗೋಂಥ ಅನುಕೂಲಗಳನ್ನ ಉಪಯೋಗಿಸ್ಕೊಂಡು ಪೆರೋಲ್ ಅಂತ ಬರುತ್ತೆ, ಅದು ಪೆರೋಲ್ನೂ ಬಂದಿದ್ದೀನಿ. ಎಲ್ಲರಿಗೂ ಆ ಪೆರೋಲ್ ಸಿಗೋಕ್ಕೆ ಅಷ್ಟು ಸುಲಭ ಅಲ್ಲ. ಅದಕ್ಕೆ ಆದಂಥ ಅರ್ಹತೆಗಳು ಕೆಲವೊಂದು ನೀವು ಇಂಟರ್ವ್ಯೂ ಮಾಡೋದಂಥವ್ರು ಹೇಳಿದ್ದು ನಾನು ಎಲ್ಲ ನೋಡಿರ್ತೀನಿ. ಪೆರೋಲ್ ಅಂತಿದ್ದಂಗೆ ಏನು ಎಲ್ಲರಿಗೂ ಕೊಡಬೇಕು ಅಂತ ಅನ್ನಿಸಲ್ಲ. ಅದಕ್ಕೆ ಆದಂಥ ಅರ್ಹತೆಗಳಿರ್ತವೆ, ಸಂದರ್ಭಗಳಿರ್ತವೆ, ಕಾರಣಗಳಿರ್ತವೆ. ಆ ಕಾರಣಗಳನ್ನ ತೋರಿಸಿ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಗೌರ್ಮೆಂಟ್ ಸರ್ಕಾರಿ ಅಧಿಕಾರಿಗಳಾಗಿರ್ಬೇಕು. ಅವರೆಲ್ಲ ಅನುಮತಿಗಳನ್ನ ಕೊಡಬೇಕು. ಒಬ್ಬ ಪಾಸ್ ಮಾಡೋಲ್ಲ, ಪೊಲಿಟಿಷಿಯನ್ ಪಾಸ್ ಮಾಡಿಬಿಡೋದಲ್ಲ ದುಡ್ಡು ಇಸ್ಕೊಂಡು. ಅವ್ರು ಮಾಡಿದರೆ ಸರ್ಕಲ್ಗೆ ಹೋಗ್ಬೇಕು, SP ಗೆ ಹೋಗ್ಬೇಕು, DC ಗೆ ಹೋಗ್ಬೇಕು. ಒಬ್ಬ ರಿಸೆಕ್ಟ್ ಮಾಡ್ತು ಅಂದ್ರೆ ರಿಸೆಕ್ಟ್ ಸಾಧ್ಯನೇ ಇಲ್ಲ. ಅಂಥವ್ರು ಏನೂ ಬರೋಕ್ಕಾಗಿರಲು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬರೋದು ಬದುಕಿದ್ದವ್ರನ್ನ ಬರೋಕ್ಕಾಗ್ದಲೇ ಇರೋಂಥ ವ್ಯಕ್ತಿಗಳನ್ನ ನಾನು ನೋಡಿದ್ದೀನಿ. ಬರೋಕ್ಕಾಗಲ್ಲ. ಅವರು ವಾಸ್ತವವಾಗಿ ಇಲ್ಲಿ ಅವ್ರು ಇರೋಂಥ ಜಾಗದಲ್ಲಿ ಅವ್ರ ಬಗ್ಗೆ ಜನ ಏನು ಹೇಳ್ತಾರೆ, ಈ ವ್ಯಕ್ತಿ ಎಂತವನು ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಳಿಗೆ ಹೋದ. ಇವಾಗ ನಾನೊಂದು ಹೇಳೋದು ಅಂತಂದರೆ, ಇನ್ನು ಜೈಲಾಗಿರೋರು ಎಲ್ಲರೂ ಏನು ಕಳ್ಳರುಗಳ ಈ ಕಾಕಿ ಬಟ್ಟೆ ಹಾಕೊಂಡು ಅಕ್ಷಂಗೆ ಪೊಲೀಸ್ ಆಗ್ತಾರೆ. ಆ ವ್ಯಕ್ತಿ ಏನನ್ನ ಯಾವ ವೃತ್ತಿನ ಯಾವ ಪ್ರಮಾಣದಲ್ಲಿ ಅವನು ಪ್ರಸ್ತುತ ಪಡಿಸ್ತಾ ಇದ್ದಾನೆ, ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದಾನೆ ಅನ್ನೋದ್ರ ಮೇಲೆ ವ್ಯಕ್ತಿತ್ವ ಡಿಸೈಡ್ ಆಗುತ್ತೆ. ಇವಾಗ ಈಚೆಲೇ ಇರೋದು ಒಂದು ಸಾರಿನೂ ಜೈಲೇ ನೋಡೋದಂತ ಇರುತ್ತೆ ವ್ಯಕ್ತಿ ಇಲ್ಲಿ ಅಪರಾಧಗಳ್ನ ಮಾಡ್ತಾ ಅವನು ಕಾನೂನಿಗೆ ಮುನ್ನೆಡ್ತಾ ಹೋಗ್ತಾ ಇರ್ಬೋದು. ಅಂಥವ್ರು ಹಲವಾರು ಜನಗಳ್ನ ನೋಡ್ಬೋದು, ಸಾವಿರಾರು ಜನಗಳು ನೋಡ್ಬೋದು. 100% ಕಾನೂನು ಅರಿವಿಲ್ದವರು, ರಾಜಕಾರಣಿಗಳು ಹತ್ರ ಒಡನಾಟ ಇಲ್ದವರು, ಏನೂ ಇಲ್ದವರು, ಅವರು ಏನೂ ನಿರ್ಗತಿಕರು, ದುಡ್ಡು ಇಲ್ಲ. ನಮ್ಗೆ ಯಾವ ಸುದ್ದಿ ನಾನೇನು ಮಾಡಲ್ಲ ಬಿಡು. ನಾನು ಯಾವ ಅಂತಕ್ಕೆ ಹೋಗಿ ಸಲ ಮಾಡ್ಯಾನ ಸ್ವಾಭಿಮಾನ, ನಾನು ಯಾಕೆ ಹೋಗಿ ಬೇರೆ ಅಂತಕ್ಕೆ ಸೆಲೆಕ್ಟ್ ಹೊಡ್ಯಾನ, ನಾನು ಅಂತಕ್ಕೇನು ಹೋಗಿ ಸಲ ಕೇಳಲ್ವಲ್ಲ, ಇದ್ರೆ ತಿನ್ನಾನ ಇಲ್ಲದ್ರೆ ಕೂಲಿ ಹೋಗಿ ಬದುಕನ ಅನ್ನೋಂಥ ವ್ಯಕ್ತಿಗಳು ನಾನು ಮಾಡಿದ್ರಲ್ವಾ ಅನ್ನೋದು ಕಾನೂನು ಅರಿವಿಲ್ದಲೇ ಹೋಗ್ತಾರೆ. ಕಾರಣಗಳು ಏನಾಗ್ತವೆ, ಆ ಸರ್ಕಮ್ಟೆನ್ಸ್ ಸಂದರ್ಭಗಳಿಗೆ ಅನುಗುಣವಾಗಿ ಕೋರ್ಟ್ ಕೇಳೋದೇನ ಸಾಕ್ಷ್ಯಾಧಾರಗಳನ್ನ ಮಾತ್ರ ಕೇಳೋದು ಶಿಕ್ಷೆ ಕೊಟ್ಬಿಡುತ್ತೆ. ನಾನು ಕಂಡಂಥ ಇದರೊಳಗೆ ಸುಮಾರು ನನ್ನ ಅನುಭವನ ಹೇಳ್ತಾ ಇದ್ದೀನಿ. ಎಷ್ಟೋ ಜನ ಹೋಗ್ತಾರೆ, ಏನು ಸ್ಕೂಲ್ಗೆ ಹೋದಾರ್ಗೆಲ್ಲ ಏನು ಮಗ್ಗಿ ಬರಬೇಕು ಅಂತ ಏನು ಕಾನೂನು ಇದೆಯಾ, ರೂಲ್ಸ್ ಇದೆಯಾ? ದಯವಿಟ್ಟು ಒಳಗಡೆಗೆ ಬನ್ನಿ, ನಮಗೆ ತಿರ್ಗಾ ನಿಮಗೆ ಪನಿಷ್ಮೆಂಟ್ ಕೊಡ್ತಾ ಇದ್ದೀನಿ. ಈ ಕಾಯೋದು ನಿನ್ಸೋದು ಇದೇ ಪನಿಷ್ಮೆಂಟ್ ಅಂದರೆ ಬನ್ನಿ, ದಯವಿಟ್ಟು ಬಡವ್ರ ಮನೆ ಬೇಜಾರು ಮಾಡ್ಕೊಂಬೇಡಿ. ಇದು ಮನೆನಾ? ಅಯ್ಯೋ ಎಸ್, ನಮ್ಮ ಮನೆ. ಯಾವ ಕಟ್ಕೊಂಡ್ರಿ ಮನೆ? ಏನು ಸರ್ಕಾರದ ವತಿಯಿಂದ ಒಂದು ಬಂತು, ಕಟ್ಟೋಕ್ಕೂ ನಮ್ಗೆ ಯೋಗ್ಯತೆ ಇರಲಿಲ್ಲ. ಯೋಗ್ಯತೆ ಇತ್ತು ಅಂದರೆ ಇಂಥವನ್ನ 4 ಕಟ್ಟೋ ಅಂತ ಅರ್ಹತೆ ಇತ್ತು. ಸೊ ಗೌರ್ಮೆಂಟ್ ಅವ್ರು ಫ್ರೀಯಾಗಿ ಕೊಟ್ಟಿರೋದು? ಫ್ರೀಯಾಗಿ ಕೊಟ್ಟಿರೋದು ಈ ಮನೆಯನ್ನು ಮಾತ್ರ ಕೊಟ್ಟಿದ್ದಾರೆ. ನಮ್ಮದು ಸ್ವಂತ ಇದ್ದಿತ್ತು ಕೋಟ್ಯಾಂತರ ರೂಪಾಯಿ. ಇವತ್ತಿನ ವೆಚ್ಚ ಅದನ್ನು ಬೆಲೆ ಕಟ್ಟೋದಾದರೆ ಎಷ್ಟು ನಿಮಗೆ ಕರ್ಕೊಂಡೋಗಿ ಒಂದು 50 ಕೋಟಿ. ಅಯ್ಯೋ, ತುಮಕೂರಲ್ಲಿ 50 ಒಂದು 20 ಕಿಲೋಮೀಟ್ರ್ ದೂರದಲ್ಲಿ 50 ಕೋಟಿ ಜಮೀನು ನಮ್ದಿದೆ. ನನ್ನ ಕೇಸು ಹೋಗಲಿಲ್ಲ, ಜೀವಾವಧಿ ಶಿಕ್ಷೆನೂ ಅನುಭವಿಸ್ತೆ. ಕಾನೂನು ತಿಳುವಳಿಕೆಗಿರೋದೇ ಇದಕ್ಕೆ ಮುಖ್ಯ ಕಾರಣ. ನಮ್ಮಪ್ಪ ನಮ್ಮಮ್ಮ ಇವರೆಲ್ಲ ಅವಿದ್ಯಾವಂತರುಗಳು. ಆ ಕಾರಣಕ್ಕೆ ಆಸ್ತಿನೂ ಹೋಯ್ತು, ಜೈಲು ಎಲ್ಲ ಹೋಯ್ತು. ಇವತ್ತಂಥದ್ದು ನಾನು ಏನೋ ಮಾಡೀನಿ ಅಂತಂದರೆ ಕಾನೂನು ಬಾಹಿರವಾಗಿ ಏನು ಮಾಡ್ತಿರಲ್ಲ, ಕಾನೂನು ಚೌಕಟ್ಟು ಒಳಗಿನಂಥ ಹೋರಾಟನ ನಾನು ಮಾಡೀನಿ. ಆವಾಗ ಅದು ಗೊತ್ತಿರೋದಲ್ಲ. ಬನ್ನಿ, ದಯವಿಟ್ಟು ಪ್ಲೀಸ್ ಬನ್ನಿ. ನೀವು ಇದೇ ನಮ್ಮ ಪುಟ್ಟ ಮನೆ, ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನನ್ನ ಪ್ರೀತಿ ಹೆಂಡತಿಯವರು. ಯಾರು? ಶಾಂತಕುಮಾರ್ ಇವರು? ಹೌದು. ನಿಮ್ಮ ಪತ್ನಿಯವರು? ಹೌದು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಾನು ಜೈಲಿಗೆ ಹೋಗೋಕ್ಕೆ ಕಾರಣ ಆಗಿತ್ತು. ನಾನು ಮಾಡಿದ ತಪ್ಪು ಅಂದರೆ ನಾನು ಲವ್ ಮಾಡಿದ್ದೆ, ಅಷ್ಟೇ ನನ್ನ ತಪ್ಪು. ಕೇಳಿಸ್ಕೊಂಡ್ರೆ ಸಹಜವಾದಂಥದ್ದು ಒಂದು ವೈಯಕ್ತಿಕವಾಗಿ ಒಂದು 18ರಿಂದ 18 ಅಂತಲೇ ಹೇಳ್ಬೋದು. 18-19 ವಯಸ್ಸಿಗೆ ನಾನು ಸಹಜವಾಗಿ ಒಂದು ಹುಡುಗಿನ ದಯವಿಟ್ಟು ಸುಮ್ಮನೆ ಹೇಳಿ ನಾನು ಒಂದು ಲವ್ ಮಾಡಿದೆ.
ಸಹಜವಾದಂಥ ಪ್ರಕೃತಿ ಅದು ಲವ್. ಎಸ್. ಮಾಡೋದಂಥ ಸಂದರ್ಭದಲ್ಲಿ ನಮ್ಮ ಮನೆಯವ್ರಿಗೂ ಅವ್ರ ಮನೆಯವ್ರಿಗೂ ಎಲ್ಲ ಹೊಂದಾಣಿಕೆಗಳು ದೊಡ್ಡವರು ಅಂತ ಇರೋದೇ ಅದಕ್ಕಲ್ವ. ಹಾಗಾಗಿ ಅವ್ರ ಹೊಂದಾಣಿಕೆ ಬರೋದ್ ಕಾರಣ ಬೇರ್ಪಡ ಅಂತ ಒಂದು ಸಂದರ್ಭ ಬಂತು. ಅದನ್ನೆಲ್ಲ ಹೇಳ್ತಾ ಹೋಗಿದ್ರೆ ದಿನಗಟ್ಟಲೆ ಮಾತಾಡಿದ್ರು ಅದು ಸರಿಯಲ್ಲ. ರೀಲ್ಗಟ್ಟಲೆ ಎಷ್ಟು ಮಾಡಬೇಕು ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ ಮುಂದೆ. ಹಾಗಾಗಿ ಅನಿವಾರ್ಯತೆಯಿಂದ ತಂದೆ ತಾಯಿಗಳೇ ಮುಖ್ಯ ಕಾರಣ ಆಗಿರ್ತದೆ ನಮಗೆ. ಯಾಕಂದರೆ ಅಷ್ಟು ವಯಸ್ಸಿನಿಂದ ಅಷ್ಟು ಬೆಳವಣಿಗೆ ಮಾಡಿರ್ತಾರೆ ನಮ್ಮನ್ನು. ಅವ್ರದ್ದೇ ಆದಂಥ ಒಂದು ಕನಸುಗಳು ನಮ್ಮ ಮಗಳು ಈಗಲೇ ಬದುಕಬೇಕು ಅನ್ನೋ ಒಂದು ಕನಸುಗಳು ಕಟ್ಕೊಂಡು ಸಾಕಿರ್ತಾರೆ. ಹಾಗಾಗಿ ಅವ್ರ ಮನಸ್ಸಿಗೆ ನನ್ನ ಮನಸ್ಸು ಸೋಲ್ಲೇಬೇಕಾದಂಥ ಅನಿವಾರ್ಯತೆ. ಹಾಗಾಗಿ ನಾನು ಅವ್ರು ತೋರಿಸ್ತು ಹುಡುಗಿ ಅಂತ ಮದುವೆ ಆಗೋಂಥ ಅನಿವಾರ್ಯತೆ ಬಂತು. ಅವರೇ ಇವರು. ಅಂದರೆ ನಿಮ್ಮ ಲವ್ ಮಾಡಿದ ಹುಡುಗಿ ಅಲ್ಲ ಇದು? ಲವ್ ಮಾಡಿದ ಹುಡುಗಿ ಅಲ್ಲ ಇದು. ಓ, ನಿಮ್ಮ ಮನೆಯವ್ರು ತೋರಿಸಿದ ಹುಡುಗಿ? ನಮ್ಮ ಮನೆಯವ್ರು ತೋರಿಸಿದ ಹುಡುಗಿ. ಅದಕ್ಕಿಂತ ಒಳ್ಳೆ ಹುಡುಗಿ ಅಂತಲೇ ಹೇಳ್ಬೋದು ನಾನು. ತುಂಬ ಒಳ್ಳೆ ಶಾಂತಕುಮಾರ್ ಇವರು. ಎಸ್, ಒಳ್ಳೆ ಹುಡುಗಿ, ಎಜುಕೇಟೆಡ್. ನಾನು ಓದಿರೋದು ತುಂಬಾ ಕಡಿಮೆ. ಏನು ಓದಿದ್ರೆ? ನಾನು ಇಲ್ಲೊಂದು 3ನೇ ಕ್ಲಾಸ್ ಓದಿದ್ದೆ ಕನ್ನಡ ಸ್ಕೂಲಲ್ಲಿ. ಅಲ್ಲಿ ಹಳ್ಳಿನಲ್ಲಿ ಹೋದಾಗ ಡೈರೆಕ್ಟ್ 4 ಓದಲೇ ಇಲ್ಲ. 5 ಓದ್ದೆ, 6 ಓದ್ದೆ, 7 ಓದ್ದೆ. 8ನೇ ಕ್ಲಾಸ್ಗೆ ಅಡ್ಮಿಷನ್ ಆಗಿ ಗುಬ್ಬಿ ಹೊಸಳ್ಳಿ ಅಂತ ಬರೋದು, ಜಿ ಹೊಸಳ್ಳಿ ಅಂತ. ಅಲ್ಲೊಂದು 15 ದಿನ ಹೈಸ್ಕೂಲ್ಗೆ ಹೋಗಿದ್ದೀನಿ. ಅಷ್ಟೇ ನನ್ನ ವಿದ್ಯಾಭ್ಯಾಸ ಕಡಿತಾ ಹೋಗ್ತು. ಸೊ 7ನೇ ಕ್ಲಾಸ್ ಬಿಟ್ಬಿಟ್ರಿ? 7ನೇ ಕ್ಲಾಸ್ ಪಾಸ್ ಓದ್ದೆ. 7ನೇ ಕ್ಲಾಸ್ ಓದ್ದೆ. 8ನೇ ಕ್ಲಾಸ್ ಓದ್ದೆ. 15 ದಿನ ಮಾತ್ರ ಓದಕ್ಕೆ ಕಾರಣಾಂತರಗಳಿಂದ 8ನೇ ಕ್ಲಾಸ್ ಕಡಿತಾ ಆಯಿತು ವಿದ್ಯಾಭ್ಯಾಸ. ಮದುವೆ ಆದ್ರಿ? ಬಿಟ್ಟು ಒಂದು 2 ವರ್ಷ. ಅಲ್ಲ, ಇವ್ರು ಮದುವೆ ಆಗಿದ್ದು ಯಾವ ವರ್ಷ ನೀವು? 94. ಹಾಂ, ಅಂದರೆ 25, 6, 94. 25, 26, 94ನೇ ಸಾಲಿನಲ್ಲಿ. ಜೂನ್ ತಿಂಗಳು? ಎಸ್, ಜೂನ್ ತಿಂಗಳು. ಹೌದು. ಈಗ ಮುಂದಿನ ತಿಂಗಳು ಬಂದರೆ 1 ತಿಂಗಳು 32 ವರ್ಷ ಆಯ್ತು ಮದುವೆ ಆಗಿ. ಹೌದು. ಸೊ ಆದರೆ ಇವ್ರು 1995 ಅಂದರೆ 1 ವರ್ಷದಲ್ಲಿ ತೀರ್ಕೊಂಡ್ಬಿಟ್ಟಿದ್ದಾರೆ. 1 ವರ್ಷ 8 ತಿಂಗಳಿದ್ರು ಅವರು. 1 ವರ್ಷ 8 ತಿಂಗಳಿದ್ರು ಅವರು. ಹೆಂಗೆ ಸತ್ತರು? ಹೆಂಗೆ ಸತ್ತೋದು ಅಂದರೆ ಅದನ್ನೇ ಹೇಳ್ತಾ ಇದ್ದೀನಿ. ನೀವು ಮೂಲಾಧಾರದಿಂದ ಚೆನ್ನಾಗಿ ಕೇಳ್ತಾ ಹೋಗ್ತೀರಾ. ದಯವಿಟ್ಟು ಕುಂತ್ಕೊಳ್ಳಿ. ಕುತ್ಕೊಂಡು ಹೇಳ್ತೀರಾ? ಸಾಕಾಗುತ್ತೆ. ದಯವಿಟ್ಟು ನೀವೇ ಕುಂತ್ಕೊಳ್ಳಿ. ಸೊ ನೀವು ಮದುವೆ ಆಗಿ 1 ವರ್ಷ 8 ತಿಂಗಳು ಮಾತ್ರ ಇದ್ದಾರೆ? 8 ತಿಂಗಳು. 1 ವರ್ಷ 8 ತಿಂಗಳು. ಆ 1 ವರ್ಷ 8 ತಿಂಗಳಿಗೆ ಅವರು ಮನಸ್ಸು ನನ್ನ ವಿಕಾರ ಮಾಡೋದಕ್ಕೆ ಒಂದು ಕಾರಣ ಐತೆ. ನಾನು ಲವ್ ಮಾಡ್ತಿದ್ದೆ ಅಂತ ಹೇಳಿದ್ನಲ್ವ. ಕೂತ್ಕೊಳ್ಳಿ. ಕುಂತ್ಕೊಳ್ಳಿ. ದಯವಿಟ್ಟು ಕುಂತ್ಕೊಳ್ಳಿ. ಸರ್, ನೀವು ಕುಂತ್ಕೊಳ್ಳಿ ಪ್ಲೀಸ್.